ಸುಮಾರು 1 ವರ್ಷ ಆಗಕ್ಕೆ ಬಂದಿದೆ ಈ ವಿಡಿಯೋ ಮಾಡಿ. ಈ ವಿಡಿಯೋದಲ್ಲಿ ನಾನು ಕನ್ನಡ ಡಬ್ ಆನಿಮೇಸ್ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ಯಾವ ಆನಿಮೆ ಕನ್ನಡದಲ್ಲಿ ಡಬ್ ಆಗಿದೆ ಮತ್ತೆ ಅವುಗಳನ್ನು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋದ್ರ ಬಗ್ಗೆ ಮಾತಾಡಿದ್ದೆ. ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂದಿದೆ. ಅದಕ್ಕಾಗಿ ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಯಾವ ಆನಿಮೆ ಕನ್ನಡದಲ್ಲಿ ಬಂದಿದೆ ಮತ್ತೆ ಆ ವಿಡಿಯೋದಲ್ಲಿ ಕೆಲವೊಂದು ಆನಿಮೆನ ಮಿಸ್ ಮಾಡಿದೆ, ಅದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿದ್ರ. ಆ ಆನಿಮೆ ಕೂಡ ಈ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಆ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರೋ ಆನಿಮೆನ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಹೋಗ್ತಾ ಇಲ್ಲ. ಹಾಗಿದ್ರೆ ವಿಡಿಯೋನ ಶುರು ಮಾಡ್ಕೋಣ. ಎಲ್ಲ ಆನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ಅದರಲ್ಲಿ ಮೊದಲ ಆನಿಮೆ ಬಗ್ಗೆ ಮಾತಾಡಿದರೆ ಹಂಟರ್ ಎಕ್ಸ್ ಹಂಟರ್ ಅಥವಾ ಹಂಟರ್. ಓಕೆ, ಈ ಸೀರೀಸ್ ಕನ್ನಡದಲ್ಲಿ ಡಬ್ ಆಗಿದೆ. ಅಂದ್ರೆ ತುಂಬಾ ಎಪಿಸೋಡ್ ಕನ್ನಡದಲ್ಲಿ ಬಂದಿದೆ, ನೀವು ಇದನ್ನ ನೋಡಬಹುದು. ಮತ್ತೆ ಇದರ ಡಬ್ಬಿಂಗ್ ಕ್ವಾಲಿಟಿ ನೀವೇ ನೋಡಿ. ಭಯಾನಕವಾದ ಮಾನ್ಸ್ಟರ್ಸ್, ಸಾಕಷ್ಟು ಪ್ರಾಣಿಗಳು, ವಜ್ರ ವೈಡೂರ್ಯಗಳು. ಹಾ, ನೀನು ಸರಿಯಾಗಿ ಹೇಳ್ದೆ. ಆಯ್ತು ಸರಿ. ಮತ್ತೆ ಹಳೆ ವಿಡಿಯೋದಲ್ಲಿ ನಾನು ಡಬ್ಬಿಂಗ್ ಕ್ವಾಲಿಟಿನ ರಿವ್ಯೂ ಮಾಡಿದ್ದೆ, ಅಂದರೆ ಡಬ್ಬಿಂಗ್ ಯಾವ ಥರ ಇದೆ ಅಂತ. ಆದರೆ ಈ ವಿಡಿಯೋದಲ್ಲಿ ಡಬ್ಬಿಂಗ್ ಕ್ವಾಲಿಟಿನ ರಿವ್ಯೂ ಮಾಡೋಕೆ ಹೋಗ್ತಿಲ್ಲ. ಇದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಈ ರೀಸನ್ನ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಮತ್ತೆ ಈ ಆನಿಮೆನ ನೀವು ಕಾರ್ಟೂನ್ ನೆಟ್ವರ್ಕ್ ಚಾನಲಲ್ಲಿ ನೋಡ್ಬೋದು. ಮತ್ತೆ ನೆಕ್ಸ್ಟ್ ಆನಿಮೆ ಬಗ್ಗೆ ಮಾತಾಡ್ತಾರೆ. ಈ ಆನಿಮೆ ಹೆಸರು ಡಿಟೆಕ್ಟಿವ್ ಕಾನನ್. ಈ ಆನಿಮೆ ಕೂಡ ಕನ್ನಡದಲ್ಲಿ ಡಬ್ ಆಗಿದೆ. ಮತ್ತೆ ಇದು ಯಾವ ಪ್ಲಾಟ್ಫಾರ್ಮಲ್ಲಿ ಅವೈಲೇಬಲ್ ಇರೋದಂದ್ರೆ ETV ಬಾಲ್ ಭಾರತ್. ಮತ್ತೆ ಈ ಆನಿಮೆನ ನೀವೇ ಕಮೆಂಟ್ ಮಾಡಿ ತಿಳಿಸಿದ್ ನನಗೂ ಗೊತ್ತಿರಲಿಲ್ಲ ಈ ಆನಿಮೆ ಕನ್ನಡದಲ್ಲಿ ಡಬ್ ಬಂದಿದೆ ಅಂತ. ಆ ಕಮೆಂಟ್ ನೋಡಾದ್ಮೇಲೆ ನಂಗೆ ಗೊತ್ತಾಯ್ತು ಡಿಟೆಕ್ಟಿವ್ ಕಾನನ್ ಕೂಡ ಕನ್ನಡದಲ್ಲಿ ಬಂದಿದೆ ಅಂತ. ಮತ್ತೆ ಇದರ ಡಬ್ಬಿಂಗ್ ಕ್ವಾಲಿಟಿ ನೀವೇ ನೋಡಬಹುದು. ಈಗ ಅವ್ನ್ ಮಾತನ್ನ ಕೇಳಬೇಕು, ಬೇಗ ಬನ್ನಿ, ಟೈಮ್ ಇಲ್ಲ. ಮತ್ತೆ ನೆಕ್ಸ್ಟ್ ಆನಿಮೆ ಬಗ್ಗೆ ಮಾತಾಡಿದರೆ ಬಾಕುಗನ್ ಬ್ಯಾಟಲ್ ಪ್ಲಾನೆಟ್. ಈ ಆನಿಮೆ ಕೂಡ ETV ಬಾಲ್ ಭಾರತ್ ಅಲ್ಲಿ ಅವೈಲೇಬಲ್ ಇದೆ. ಈ ಆನಿಮೆ ಕೂಡ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಮತ್ತೆ ತುಂಬಾನೇ ಎಪಿಸೋಡ್ಸ್ ಇದೆ, ಅಂದ್ರೆ ತುಂಬಾ ಸೀಸನ್ಸ್ ಇದೆ. ಆನಿಮೆಲಿ ಓವರ್ 100+ ಎಪಿಸೋಡ್ಸ್ ಇದೆ. ಮತ್ತೆ ಈ ಆನಿಮೆಯ ಡಬ್ಬಿಂಗ್ ಕ್ವಾಲಿಟಿ ನೀವೇ ನೋಡಬಹುದು. ಲೇಡಿ ಪ್ರಿನ್ಸೆಸ್ ಆಗ್ಬೇಕು ಅಂತ ಒಂದು ಆಸೆ ಇತ್ತು, ಅದಕ್ಕೆ ಅವಳು ಬಂದಿದ್ದು. ಸಿಗ್ತಾರೆ ಎಲ್ಲಿ ನೋಡ್ಬೇಕು? ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ 3 ಆನಿಮೆ ಕನ್ನಡದಲ್ಲಿ ಡಬ್ ಆಗಿರೋದು. ಈ 3 ಆನಿಮೆ ಕನ್ನಡದಲ್ಲಿ ಡಬ್ ಆಗಿರೋದು. ಆದರೆ ಹಂಟರ್ ಎಕ್ಸ್ ಮಾತ್ರ ಈ ವರ್ಷ ಡಬ್ ಆಗಿರೋದು. ಮತ್ತೆ ಡಿಟೆಕ್ಟಿವ್ ಕಾನನ್ ಮತ್ತೆ ಬಾಕುಗನ್ ಬ್ಯಾಟಲ್ ಪ್ಲಾನೆಟ್ ಹೋದ ವರ್ಷನೇ ಡಬ್ ಆಗಿತ್ತು. ಆದರೆ ನಾನು ಈ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ಹಾಗಿದ್ರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇಲ್ಲ. ಮತ್ತೆ ಕೆಲವೊಂದು ಆನಿಮೇಟೆಡ್ ಸೀರೀಸ್, ಆನಿಮೇಟೆಡ್ ಮೂವೀಸ್ ಕೂಡ ಕನ್ನಡದಲ್ಲಿ ಡಬ್ ಆಗಿದೆ, ಅದನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲೇ ಆನಿಮೇಟೆಡ್ ಸೀರೀಸ್ ಬಂದರೆ ಇನ್ವಿನ್ಸಿಬಲ್. ಈ ಆನಿಮೇಟೆಡ್ ಸೀರೀಸಲ್ಲಿ 5 ಸೀಸನ್ಸ್ ಇದೆ ಅನ್ಕೊಂತೀನಿ. ಮತ್ತೆ ಎಲ್ಲ ಸೀಸನ್ಸ್ ಕೂಡ ಕನ್ನಡದಲ್ಲಿ ಡಬ್ ಆಗಿಲ್ಲ. 3ನೇ ಸೀಸನ್ ಗಂಟ ಕನ್ನಡದಲ್ಲಿ ಡಬ್ ಆಗಿದೆ ಅನ್ಕೊಂತೀನಿ. ಮತ್ತೆ ಇದರ ಡಬ್ಬಿಂಗ್ ಕ್ವಾಲಿಟಿ ನೀವೇ ನೋಡಬಹುದು. ಎಷ್ಟು ಕ್ಯೂಟ್, ಆದ್ರೆ ಅದಾಗಲ್ಲ. ನಾನು ಮೊದಲು ತಯಾರಾಗಿರ್ಲಿಲ್ಲ. ಮತ್ತೆ ಈ ಸೀರೀಸ್ ಅವೈಲೇಬಲ್ ಇರೋದು ಅಮೆಜಾನ್ ಪ್ರೈಮ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡಿದರೆ ಈ ಮೂವಿ ಹೆಸರು ಸೂಪರ್ ಮಾರಿಯೋ ಬ್ರೋಸ್. ಈ ಮೂವಿ ಕೂಡ ಕನ್ನಡದಲ್ಲಿ ಡಬ್ ಆಗಿದೆ. ಇದರ ಡಬ್ಬಿಂಗ್ ಕ್ವಾಲಿಟಿ ನೀವೇ ನೋಡಬಹುದು. ಚೆನ್ನಾಗ್ತಿತ್ತು. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ ಅಮ್ಮ. ಅಪ್ಪ, ನಿಮ್ಗೇನ್ ಅನ್ನಿಸ್ತು? ನನ್ನ ಪ್ರಕಾರ ನೀವಿನ್ನು ಮತ್ತೆ ಈ ಮೂವಿನ ನೀವು ಜಿಯೋ ಹಾಟ್‌ಸ್ಟಾರ್ ಪ್ಲಾಟ್ಫಾರ್ಮ್ ಅಲ್ಲಿ ಕನ್ನಡದಲ್ಲಿ ನೋಡಬಹುದು. ಮಾರಿಯೋ ಸೀರೀಸ್ ಅಲ್ಲಿ ಹೊಸ ಮೂವಿ ಬಂದಿದೆ, ಸೂಪರ್ ಮಾರಿಯೋ ಗ್ಯಾಲಕ್ಸಿ ಅಂತ. ಅದು ಕೂಡ ಕನ್ನಡದಲ್ಲಿ ಡಬ್ ಬರುತ್ತೆ ಅಂತ ಲಿಸ್ಟಿಂಗ್ ಮಾಡಿದ್ದಾರೆ. ಅದು ಇನ್ನೂ ರಿಲೀಸ್ ಆಗಿಲ್ಲ. ಅದು ಆಗಸ್ಟ್ 7ಗೆ ರಿಲೀಸ್ ಆಗುತ್ತೆ ಅನ್ಕೊಂತೀನಿ. ಓಕೆ, ಇಲ್ಲಿ ಗಂಟೆ ನಾನು ಡಬ್ಬಿಂಗ್ ಕ್ವಾಲಿಟಿನ ತೋರಿಸಿದ್ದೀನಿ. ಮತ್ತೆ ನೆಕ್ಸ್ಟ್ ಹೇಳೋ ಸೀರೀಸ್ಗೆಲ್ಲ ಡಬ್ಬಿಂಗ್ ಕ್ವಾಲಿಟಿ ತೋರಿಸೋದಿಲ್ಲ, ಯಾಕಂದ್ರೆ ಡಬ್ಬಿಂಗ್ ಕ್ವಾಲಿಟಿ ತುಂಬಾನೇ ಸಿಮಿಲರ್ ಆಗಿದೆ. ಮತ್ತೆ ಎಲ್ಲ ಸೀರೀಸ್ ಕೂಡ TV ಚಾನಲ್ಸ್ ಅವರೇ ಡಬ್ ಮಾಡಿರೋದು. ಹಾಗಿದ್ರೆ ನೆಕ್ಸ್ಟ್ ಸೀರೀಸ್ ಬಗ್ಗೆ ಹೋಗೋದಾದ್ರೆ ಬೆಂಟೆನ್ ಸೀರೀಸ್, ಬೆಂಟೆನ್ ಏಲಿಯನ್ ಫೋರ್ಸ್ ಮತ್ತೆ ಬೆಂಟೆನ್ ಓಮ್ನಿವರ್ಸ್ನ ಇವರು ಡಬ್ ಮಾಡಿದ್ದಾರೆ ಕನ್ನಡದಲ್ಲಿ. ಮತ್ತೆ ಇದನ್ನ ನೀವು ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ನೋಡಬಹುದು. ಮತ್ತೆ CN ಚಾನಲ್ ಅಲ್ಲೇ ನೆಕ್ಸ್ಟ್ ಆನಿಮೆ ಸೀರೀಸ್ನ ನೋಡಬಹುದು ಅಥವಾ ಆನಿಮೇಟೆಡ್ ಸೀರೀಸ್ನ ನೋಡಬಹುದು. ಅದರ ಹೆಸರೇ ಮೆಕಾಮಟೋ. ಇದು ಕೂಡ ಕನ್ನಡದಲ್ಲಿ ಡಬ್ ಆಗಿದೆ ಮತ್ತೆ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ರೋಲ್ ನಂಬರ್ 21 ಬಗ್ಗೆ ನಿಮ್ಗೆ ಗೊತ್ತೇ ಇರಬಹುದು, ಅದು ಕೂಡ ಕನ್ನಡದಲ್ಲಿ ಡಬ್ ಆಗಿದೆ. ಅದು ಕೂಡ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ಛೋಟಾ ಭೀಮ್ ಅಂತೂ ನೋಡೇ ಇರ್ತೀರಾ, ಅದು ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ ಪೋಗೋ ಚಾನಲ್ ಅಲ್ಲಿ. ಮತ್ತೆ ನಿಕೋಲೋಡಿಯನ್ ಚಾನಲ್ ಅಲ್ಲಿ ಒಂದು ಕನ್ನಡದಲ್ಲಿ ಒಂದು ಶೋ ಅವೈಲೇಬಲ್ ಇದೆ, ಅದರ ಹೆಸರೇ ಚಿಕ್ಕೋ और ಬಂಟಿ. ಇದು ಕೂಡ ಇಂಡಿಯನ್ ಆನಿಮೇಟೆಡ್ ಸೀರೀಸ್ ಅನ್ಕೊಂತೀನಿ. ಮತ್ತೆ ನೀವು ಅನ್ಕೋಬಹುದು ಏನೇನು ಮಕ್ಕಳು ಶೋನೇ ರಿಕಮೆಂಡ್ ಮಾಡ್ತಿದ್ದಾನೆ ಅಂತ. ಇದಕ್ಕೊಂದು ರೀಸನ್ ಇದೆ, ಅದನ್ನು ಮುಂದೆ ಹೇಳ್ತೀನಿ. ಅದೇ ಸಿನ್ಚಾನ್ ಮತ್ತೆ ಡೋರೆಮನ್ ಮೂವೀಸ್ನ ಹೇಳಿದ್ನೆಲ್ಲ ಮುಂಚೆನೇ ಹಳೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅದನ್ನು ಕೂಡ. ಮತ್ತೆ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಕೆಲವೊಂದು ಮೂವೀಸ್ನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಅದರಲ್ಲಿ ಮೊದಲೇ ಮೂವಿ ಬಗ್ಗೆ ಮಾತಾಡಿದರೆ ಫೈಂಡಿಂಗ್ ನೀಮೋ. ಈ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ, ನಾನಂತೂ ಪರ್ಸನಲ್ ಆಗಿ ರಿಕಮೆಂಡ್ ಮಾಡ್ತೀನಿ, ಇದನ್ನ ನೋಡ್ಬೋದು ನೀವು, ಫೈಂಡಿಂಗ್ ನೀಮೋ. ಮತ್ತೆ ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡಿದರೆ ದ ಲಯನ್ ಕಿಂಗ್. ಈ ಮೂವಿ ಕೂಡ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ, ಅದು ಸ್ಟಾರ್ ಸುವರ್ಣದಲ್ಲಿ ಅವೈಲೇಬಲ್ ಇದೆ. ಸ್ಟಾರ್ ಸುವರ್ಣದಲ್ಲಿ ಕೆಲವೊಂದು ಇಂಡಿಯನ್ ಆನಿಮೇಟೆಡ್ ಮೂವೀಸ್ನ ಡಬ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಮತ್ತೆ ಸೋನಿಕ್ ಚಾನಲ್ ಕೂಡ ಕೆಲವೊಂದು ಆನಿಮೇಟೆಡ್ ಸೀರೀಸ್ನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಅದು ಕಿಮೋನಾಚೆ ಆಗಿರ್ಬೋದು, ಪಕಡಂ ಪಕಾಯ್ ಆಗಿರ್ಬೋದು, ನಿಂಜಾ ಹತೋರಿ ಆಗಿರ್ಬೋದು, ಮುಂತಾದ ಶೋಸ್ನ ಇವರು ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಸೋನಿಕ್ ಚಾನಲಲ್ಲಿ. ಮತ್ತೆ ಈಗ ನೆಕ್ಸ್ಟ್ ಹೇಳೋ ಶೋಸ್ ಎಲ್ಲ TV ಬಾಲ್ ಭಾರತ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ಮೊದಲೇ ಮೂವಿ ಬಗ್ಗೆ ಮಾತಾಡಿದರೆ ದ ಆಂಗ್ರಿ ಬರ್ಡ್ ಮೂವೀಸ್. ಈ ಮೂವಿ ಕೂಡ ಕನ್ನಡದಲ್ಲಿ ಡಬ್ ಆಗಿದೆ. ಮತ್ತೆ ಒಂದು ಆನಿಮೇಟೆಡ್ ಸೀರೀಸ್ ಇದೆ ಹವಾಯಿ ಫ್ಯಾಮಿಲಿ ಅಂತ. ಇದು ಕೂಡ ಒಂದು ಮಕ್ಕಳ ಪ್ರೋಗ್ರಾಮೇ, ಆದ್ರೂ ಕೂಡ ಇದು ಕನ್ನಡದಲ್ಲಿ ಅವೈಲೇಬಲ್ ಇದೆ. ಅದು ETV ಬಾಲ್ ಭಾರತ್. ಮತ್ತೆ ಮಾಯಾದ ಬಿ ಅನ್ನೋ ಮೂವಿ ಕೂಡ ಡಬ್ ಮಾಡಿದ್ದಾರೆ ಇವರು ಕನ್ನಡದಲ್ಲಿ, ETV ಬಾಲ್ ಭಾರತ್. ETV ಬಾಲ್ ಭಾರತ್ ಅಲ್ಲಿ ತುಂಬಾ ಪ್ರೋಗ್ರಾಮ್ಸ್ನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಮತ್ತೆ ಟೀಮ್ ಟೈಟನ್ ಗೋಸ್, ವಿ ವೇರ್ ಬೇರ್ಸ್, ಇದು ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ಅಲ್ಲಿ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ಬೋದು ಮೋಟು ಪತ್ಲು ಆಗಿರ್ಬೋದು, ಜಂಗಲ್ ಬುಕ್ ಆಗಿರ್ಬೋದು, ಎಲ್ಲ ನಿಕ್ಲೋಡಿಯನ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ.
ಮತ್ತೆ ಸೋನಿ ಎಲ್ ಕೂಡ ಕೆಲವೊಂದು ಪ್ರೋಗ್ರಾಮ್ನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಅದರ ಮೊದಲ ಅನಿಮೇಟೆಡ್ ಸೀರೀಸ್ ಬಗ್ಗೆ ಮಾತಾಡಿದರೆ ಒಬಚಾಮ, ಇದನ್ನ ನೀವು ನೋಡಿರ್ಬೋದು. ಇದು ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ ಸೋನಿ ಎ ಅಲ್ಲಿ. ಮತ್ತೆ ಸೋನಿ ಎಲ್ ಕೂಡ ಕೆಲವೊಂದು ಸಿನ್ಚಾನ್ ಮೂವೀಸ್ನ ಡಬ್ ಮಾಡಿದ್ದಾರೆ. ಸಿನ್ಚಾನ್ ಸೀರೀಸ್ನ ಡಬ್ ಮಾಡಿಲ್ಲ, ಇವರು ಕೆಲವೊಂದು ಮೂವೀಸ್ನ ಡಬ್ ಮಾಡಿದ್ದಾರೆ ಸಿನ್ಚಾನ್ದು. ಮತ್ತೆ ಕುಂಫು ಪಾಂಡಾ ಮೂವೀಸ್ ಅಂತೂ ನೆನಪಿರ್ಬೋದು, ಇದನ್ನು ಕೂಡ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಜಿಯೋ ಹಾಟ್‌ಸ್ಟಾರ್ OTT ಪ್ಲಾಟ್ಫಾರ್ಮಲ್ಲಿ ಅವೈಲೇಬಲ್ ಇದೆ ಇದು ಕೂಡ. ಮತ್ತು ಹೈಡಿ ಅಂತೂ ನೆನಪಿರ್ಬೋದು, ನೀವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇರ್ತೀರಾ. ಡೋರಾ, ಹೈಡಿ ಎಲ್ಲ ಚಿಂಟು ಟಿವಿಯಲ್ಲಿ ಅವೈಲೇಬಲ್ ಇದೆ. ಇವೆಲ್ಲ ಹೇಳಿದ್ದು ಟಿವಿ ಚಾನಲ್ಸ್ ಅಲ್ಲಿ ಅವೈಲೇಬಲ್ ಇರೋದು. ಈಗ ನಾವು ಈ ವಿಡಿಯೋದ ಮೇನ್ ಪಾರ್ಟಿಗೆ ಬರೋಣ. ಏನಕ್ಕೆ ನಾನು ಡಬ್ಬಿಂಗ್ ಕ್ವಾಲಿಟಿನ ರಿವ್ಯೂ ಮಾಡ್ತಾ ಇಲ್ಲ ಅನ್ನೋದು. ನಾನು ಇಷ್ಟೊಂದು ಅನಿಮೇಟೆಡ್ ಸೀರೀಸ್ನ ಹೇಳಿದ್ದೆ, ಆದರೆ ಈ ವರ್ಷ ರಿಲೀಸ್ ಆಗಿದ್ದು ಯಾವುದು ಅಂದರೆ ಅಂಟರ್ ಎಕ್ಸ್ ಅಂಟರ್. ಇದೊಂದೇ ಅನಿಮೇಟೆಡ್ ಸೀರೀಸ್ ಈ ವರ್ಷ ರಿಲೀಸ್ ಆಗಿದ್ದು, ಅದು ಕಾರ್ಟೂನ್ ನೆಟ್ವರ್ಕಲ್ಲಿ. ಇದೊಂದು ಟಿವಿ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ನನಗೆ ಹಳೆ ವಿಡಿಯೋ ಮಾಡ್ಬೇಕಾದ್ರೆ ನಂಗೆ ಗೊತ್ತಿರಲಿಲ್ಲ ತುಂಬ ಲಿಮಿಟೆಡ್ ಆಗಿ ಕನ್ನಡ ಡಬ್ ಮಾಡೋದು ಅಂತ. ಅದು ಹೋದ ವರ್ಷನೇ ತುಂಬ ರಿಲೀಸ್ ಆಗಿದ್ದು. ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಏನು ರೀಸನ್ ಅಂತ ಮುಂದೆ ಹೇಳ್ತೀನಿ ನಾನು. ಇಲ್ಲಿ ಸೀದಾ ಪಾಯಿಂಟ್ಗಳಿದ್ದಾರೆ. ಕನ್ನಡ ಡಬ್ಬಲ್ಲಿ ಇರೋದು ತುಂಬ ಕಡಿಮೆ ಅನಿಮೇಟೆಡ್ ಸೀರೀಸ್. ಅದು ಆನಿಮೆ ಬಗ್ಗೆ ಮಾತಾಡಿದರೆ ಇನ್ನೂ ಲಿಮಿಟೆಡ್ ಆಗಿದೆ. ಅದಕ್ಕಾಗಿ ನಾನು ಡಬ್ಬಿಂಗ್ ಕ್ವಾಲಿಟಿನೇ ರಿವ್ಯೂ ಮಾಡ್ತಿಲ್ಲ, ಫಸ್ಟು ಡಬ್ಬಿಂಗ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗ ಮೇನ್ ಪಾಯಿಂಟಿಗೆ ಬರೋಣ. ಏನಕ್ಕೆ ಕನ್ನಡದಲ್ಲಿ ಆನಿಮೇಟೆಡ್ ಸೀರೀಸ್ ಅಥವಾ ಆನಿಮೆ ಡಬ್ ಐತಲ್ಲ ಅನ್ನೋದಕ್ಕೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಇಂಡಿಯಾದಲ್ಲಿ ಯಾವ ಯಾವ ಆನಿಮೇಟೆಡ್ ಸೀರೀಸ್ನ ಮತ್ತು ಯಾವ ಚಾನಲ್ ಪ್ರೊವೈಡ್ ಮಾಡ್ತಿರೋದು ಅಂತ. ಒಂದು ಟಿವಿ ಚಾನಲ್ಸ್ ಪ್ರೊವೈಡ್ ಮಾಡ್ಬೋದು ಕನ್ನಡ ಡಬ್ಬಿಂಗ್ನ, ಅಥವಾ OTT ಪ್ಲಾಟ್ಫಾರ್ಮ್ ಕನ್ನಡ ಡಬ್ನ ಅವೈಲೇಬಲ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಹೇಳಿರೋ ಲಿಸ್ಟಲ್ಲಿ ಮೆಜಾರಿಟಿ ಇರೋದು ಟಿವಿ ಚಾನಲ್ಸಿಂದಾನೆ. OTT ಪ್ಲಾಟ್ಫಾರ್ಮ್ ತುಂಬಾ ಕಡಿಮೆ ಇದೆ. ಆಬ್ವಿಯಸ್ಲಿ ಟಿವಿ ಚಾನಲ್ ತುಂಬ ಲ್ಯಾಂಗ್ವೇಜಸಲ್ಲಿ ಒಟ್ಟಿಗೆ ಡಬ್ ಮಾಡ್ತಾರೆ, ಅದಕ್ಕಾಗಿ ಕನ್ನಡದಲ್ಲೂ ಕೂಡ ಇವರು ಡಬ್ ಮಾಡಿದ್ದಾರೆ. ಈಗ ಅರ್ಥ ಮಾಡ್ಕೊಳ್ಳೋಣ, ಟಿವಿ ಚಾನಲ್ಸಲ್ಲಿ ಆನಿಮೆ ರೇಟ್ಸ್ ತುಂಬಾ ಕಡಿಮೆ ಲಿಮಿಟೆಡ್ ಆಗಿ ಖರೀದಿ ಮಾಡೋದು. ಅವರು ಎಲ್ಲ ಆನಿಮೆ ಡಬ್ಬಿಂಗ್ ರೇಟ್ಸ್ ಇವರು ತಗೊಳ್ಳೋದಿಲ್ಲ. ಹಂಗಾಗಿ ಟಿವಿ ಚಾನಲ್ಸಿಂದನೇ ಬಂದಿರೋದು. ಈಗ ಒನ್ ಪೀಸ್ ಆಗಿರ್ಬೋದು, ಅಂಟರ್ ಎಕ್ಸ್ ಅಂಟರ್ ಆಗಿರ್ಬೋದು, ಡ್ರ್ಯಾಗನ್ ಬಾಲ್ ಆಗಿರ್ಬೋದು, ಎಲ್ಲ ಕಾರ್ಟೂನ್ ನೆಟ್ವರ್ಕ್ ಚಾನಲಿಂದನೇ ಬಂದಿರೋದು. ಈಗ ನಾವು ಟಿವಿ ಚಾನಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಒಂದ ಸೋನಿ ಡಬ್ ಮಾಡಬೇಕು, ಅಥವಾ ಈ ಟಿವಿ ಬಾಲ್ಬಾರ ಡಬ್ ಮಾಡಬೇಕು, ಅಥವಾ ಕಾರ್ಟೂನ್ ನೆಟ್ವರ್ಕ್ ಡಬ್ ಮಾಡ್ಬೋದು. ಹಾಗೆ ಮುಂತಾದ ಚಾನಲ್ಸ್ ಇದೆ, ಅವರು ಮಾತ್ರ ತಗೊಳಕ್ಕಾಗೋದು ರೈಟ್ಸ್ನ. ಹಂಗಾಗಿ ಅವರು ಯಾವ ಆನಿಮೆ ಸೀರೀಸ್ನ ತಗೊಂಡಿದ್ದಾರೆ, ಆಬ್ವಿಯಸ್ಲಿ ಅದನ್ನೆಲ್ಲ ಡಬ್ ಮಾಡಿದ್ದಾರೆ. ಆದರೆ ಮೆಜಾರಿಟಿ ಇಂಡಿಯಾದಲ್ಲಿ ಆನಿಮೆ ಡಬ್ಬಿಂಗ್ ಐತಿರೋದು OTT ಪ್ಲಾಟ್ಫಾರ್ಮಲ್ಲಿ. ಈಗ ನಮ್ಗೆ ಏನು ವಿಚಾರ ಗೊತ್ತಾಯ್ತು ಅಂದರೆ ಟಿವಿ ಚಾನಲ್ಸಲ್ಲಿ ಲಿಮಿಟೆಡ್ ಆಗಿದೆ ಅಂತ ಡಬ್ಬಿಂಗ್. ಈಗ ನಮ್ಗೆ ಏನಾಯಿತು ಅಂದರೆ ಟಿವಿ ಚಾನಲ್ಸಲ್ಲಿ ಡಬ್ಬಿಂಗ್ ರೈಟ್ಸ್ ತುಂಬ ಲಿಮಿಟೆಡ್ ಆಗಿದೆ ಅಂತ ನಮಗೊಂದು ವಿಚಾರ ಅರ್ಥ ಆಯಿತು. ಏನೋ ಕೋಇನ್ಸಿಡೆನ್ಸಿಂದ ಹಳೆ ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಟಿವಿ ಚಾನಲ್ಸಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ರು. ಈ ವರ್ಷ ಯಾವುದೇ ಟಿವಿ ಚಾನಲ್ಸಲ್ಲಿ ಹೊಸದಾಗಿ ಡಬ್ಬಿಂಗ್ ಬಂದಿಲ್ಲ, ಅದು ಅಂಟರ್ ಎಕ್ಸ್ ಬಿಟ್ಟು. ಮತ್ತೆ ನೆಕ್ಸ್ಟ್ ಮಾತಾಡಿದ್ರೆ OTT ಪ್ಲಾಟ್ಫಾರ್ಮಲ್ಲಿ ಕನ್ನಡದಲ್ಲಿ ಡಬ್ ಮಾಡ್ತಿರೋದು ಅಂದರೆ ಅಮೆಜಾನ್ ಪ್ರೈಮ್ಸ್ ಆನಿಮೆ ಟೈಮ್ಸ್ ಇಂಡಿಯಾ. ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಯಾವ ಆನಿಮೆನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಅಂತ. ಆದರೆ ಈ ವರ್ಷ ಅವರು ಯಾವುದೇ ರೀತಿ ಆನಿಮೆನ ಕನ್ನಡದಲ್ಲಿ ಡಬ್ ಮಾಡಿಲ್ಲ. ಯಾಕಂದರೆ ಆನಿಮೆ ಟೈಮ್ಸ್ ಇಂಡಿಯಾದವರು ತುಂಬ ಕಡಿಮೆ ಆನಿಮೇಸ್ನ ತಗೊಂಡಿರೋದು, ಅಂದರೆ ಡಬ್ಬಿಂಗ್ ರೈಟ್ಸ್ ತುಂಬ ಕಡಿಮೆ ಆನಿಮೇಸ್ನ ತಗೊಂಡಿರೋದು. ಮೆಜಾರಿಟಿ ಅವರು ಜಾಪನೀಸ್ ಡಬ್ಬಲ್ಲೇ ತೋರಿಸ್ತಿರೋದು. ಹಂಗಾಗಿ ಹೋದ ವರ್ಷ ಅವರು ತುಂಬ ಆನಿಮೇಸ್ನ ತಗೊಂಡಿದ್ರು. ಹಂಗಾಗಿ ತುಂಬ ಆನಿಮೇಸ್ನ ನಾವು ಕನ್ನಡದಲ್ಲಿ ನೋಡೋ ಅವಕಾಶ ಸಿಕ್ತು ನಮಗೆ. ಆದರೆ ಈ ವರ್ಷ ಯಾವುದೇ ರೀತಿ ಅವರು ಆನಿಮೆನ ತಗೊಂಡಿಲ್ಲ. ಹಾಗೆ ಇಂಡಿಯಾದಲ್ಲಿ ಆನಿಮೆನೇ ಡಬ್ ಆಯ್ತಿಲ್ವಾ? ಇಂಡಿಯಾದಲ್ಲಿ ಆನಿಮೆ ಮೆಜಾರಿಟಿ ಡಬ್ ಆಯ್ತಿರೋದು ಕ್ರಂಚಿ ರೋಲ್ ಕಡೆಯಿಂದ. ಕ್ರಂಚಿ ರೋಲ್ ಯಾವ ಲ್ಯಾಂಗ್ವೇಜಲ್ಲಿ ಡಬ್ ಮಾಡ್ತಿರೋದು ಅಂದರೆ ಹಿಂದಿ, ತಮಿಳ್, ತೆಲುಗು ಅಷ್ಟೇ 3 ಲ್ಯಾಂಗ್ವೇಜ್ನ ಫೋಕಸ್ ಮಾಡ್ತಿರೋ ಇವರು. ಎಕ್ಸಾಂಪಲ್ ತಗೊಳ್ಳಿ, ಕರ್ಣ ದಿ ಗಾರ್ಡಿಯನ್, ಇದೊಂದು ಇಂಡಿಯನ್ ಆನಿಮೆ, ಕ್ರಂಚಿ ರೋಲಲ್ಲೇ ರಿಲೀಸ್ ಆಗಿರೋದು. ಯಾವ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿದ್ದಾರೆ ಅವರು ಅಂದರೆ ಹಿಂದಿ, ತಮಿಳ್, ತೆಲುಗು ಮತ್ತು ಇಂಗ್ಲೀಷಲ್ಲಿ ಡಬ್ ಮಾಡಿದ್ದಾರೆ ಅವರು. ಅದಕ್ಕಾಗಿ ನಾವೊಂದು ಪ್ಲಾಟ್ಫಾರ್ಮ್ನ ಬ್ಲೇಮ್ ಮಾಡೋಕ್ಕಲ್ಲ, ಅವರು ಕನ್ನಡದಲ್ಲಿ ಡಬ್ ಮಾಡ್ತಾ ಇಲ್ಲ ಅಂತ. ಅವರು ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಂದಿರೋದು. ಆಬ್ವಿಯಸ್ಲಿ ಅವರಿಗೆ ಏನು ಪ್ರಾಫಿಟ್ ಆಗುತ್ತೆ ಅದನ್ನು ಮಾತ್ರ ಅವರು ಡಬ್ ಮಾಡೋದು. ಮತ್ತು ಇನ್ನೊಂದು ವಿಚಾರ ನಾನು ಮೆನ್ಷನ್ ಮಾಡಬೇಕು, ಮತ್ತು ಮುಂತಾದ OTT ಪ್ಲಾಟ್ಫಾರ್ಮ್ ಇದೆ, ಆದರೆ ಮೆಜಾರಿಟಿ ಆನಿಮೆ ಡಬ್ ಆಯ್ತಿರೋದು ಕ್ರಂಚಿ ರೋಲ್ ಕಡೆಯಿಂದನೇ. ಅದು ಹಿಂದಿ, ತಮಿಳ್, ತೆಲುಗು. ಏನಕ್ಕೆ ಈ 3 ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕಂದರೆ ಆಡಿಯನ್ಸ್ ಜಾಸ್ತಿ ಈ ಲ್ಯಾಂಗ್ವೇಜಸಲ್ಲೇ ನೋಡೋಕೆ ಇಷ್ಟಪಡ್ತಿದ್ದಾರೆ. ಆಬ್ವಿಯಸ್ಲಿ ಕನ್ನಡದಲ್ಲಿ ಯಾರು ನೋಡೋಕೆ ಇಷ್ಟಪಡ್ತಾ ಇಲ್ಲ, ಅದಕ್ಕಾಗಿ ಕನ್ನಡದಲ್ಲಿ ಕೂಡ ತುಂಬಾ ಕಡಿಮೆ ಡಬ್ಬಿಂಗ್ಸ್ ಇರೋದು. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಹಿಂದಿ ಡಬ್ಬಿಂಗ್ ಏನಕ್ಕೆ ಶುರು ಮಾಡಿದ್ದಾರೆ ಅಂತ. ಇಂಡಿಯಾದಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ಅಷ್ಟೊಂದು ಆನಿಮೆ ಏನಕ್ಕೆ ಪಾಪ್ಯುಲರ್ ಆಗಿದೆ ಅನ್ನೋದು ರೀಸನ್ ಇದೆ. ಆ ರೀಸನ್ ಸಿಂಪಲ್ ಆಗಿ ಹೇಳಿದ್ದಾರೆ, ಫ್ಯಾನ್ ಡಬ್ಬಿಂಗ್. ಕ್ರಂಚಿ ರೋಲ್ ಇಂಡಿಯಾ ಬರೋಕ್ಕಿಂತ ಮುಂಚೆನೇ ತುಂಬ ಆನಿಮೆ ಫ್ಯಾನ್ ಡಬ್ ಐತಿತ್ತು. ಅದು ಮೆಜಾರಿಟಿ ಹಿಂದಿ ಲ್ಯಾಂಗ್ವೇಜಲ್ಲಿ ಫ್ಯಾನ್ ಡಬ್ಬಿಂಗ್ ಮಾಡ್ತಾ ಇದ್ರು. ಅದೇ ಹಿಂದಿ ಲ್ಯಾಂಗ್ವೇಜಲ್ಲಿ ತುಂಬ ಆನಿಮೆ ಶಾರ್ಟ್ಸ್ ಆಗಿರ್ಬೋದು, ಡಬ್ಬಿಂಗ್ ಕ್ಲಿಪ್ಸ್ ಆಗಿರ್ಬೋದು, ಹಿಂದಿ ಲ್ಯಾಂಗ್ವೇಜಲ್ಲಿ ತುಂಬಾ ಫೇಮಸ್ ಆಯಿತು. ಅದಕ್ಕಾಗಿ ಒಂದು ರೀಸನ್ ಹೇಳ್ಬೋದು ಇಂಡಿಯಾದಲ್ಲಿ ಅಷ್ಟು ಆನಿಮೆ ಪಾಪ್ಯುಲರ್ ಆಗಿರೋದು ಹಿಂದಿ ಲ್ಯಾಂಗ್ವೇಜಲ್ಲಿ. ಇನ್ನೊಂದು ವಿಚಾರ ನಾನೇನು ನೋಟಿಸ್ ಮಾಡಿರೋದು ಅಂದರೆ 2022 ಅನ್ಕೊಂತೀನಿ, ನನ್ನ ಫ್ರೆಂಡ್ ಅವಾಗ ಚೈನ್ಸೋ ಮ್ಯಾನ್ ನೋಡ್ತಿದ್ದ. ನಾನು ಕೇಳಿದೆ ಯಾವ ಲ್ಯಾಂಗ್ವೇಜಲ್ಲಿ ನೋಡ್ತಿದ್ಯಾ ಅಂತ. ಅವನು ತಮಿಳ್ ಅಂದ್ಬಿಟ್ಟ. ನನಗೆ ಚೈನ್ಸೋ ಮ್ಯಾನ್ ಹಿಂದಿಯಲ್ಲೇ ಡಬ್ ಆಗಿಲ್ಲ, ತಮಿಳಲ್ಲಿ ಡಬ್ ಆಗ್ಬಿಟ್ಟಿದ್ಯಾ ಅಂತ ನೋಡ್ಕೋದೆ ನಾನು. ಅವಾಗ ಗೊತ್ತಾಯ್ತು ಅದೊಂದು ಫ್ಯಾನ್ ಡಬ್ಬಿಂಗ್ ಆಗಿತ್ತು ಅಂತ. ಮತ್ತೆ ಅವನನ್ನ ಕೇಳಿದೆ ಯಾವ ಆನಿಮೆ ಡಬ್ ಆಗಿತ್ತು ತಮಿಳಲ್ಲಿ ಅಂತ. ಅವನು ತುಂಬ ಆನಿಮೆ ಲಿಸ್ಟ್ ಹೇಳ್ದ. ಡಿಮನ್ ಸ್ಲೇಯರ್ ಆಗಿರ್ಬೋದು, ಜುಜುತ್ಸು ಕೈಸನ್ ಆಗಿರ್ಬೋದು, ಚೈನ್ಸೋ ಮ್ಯಾನ್ ಆಗಿರ್ಬೋದು, ತುಂಬ ಆನಿಮೆ ತಮಿಳಲ್ಲಿ ಡಬ್ ಆಗಿದೆ. ಮತ್ತೆ ನಂಗೆ ಗೊತ್ತಾಯಿತು ಯುವರ್ ನೇಮ್ ಆಗಿರ್ಬೋದು, ವೆದರಿಂಗ್ ವಿತ್ ಆಗಿರ್ಬೋದು, ತುಂಬಾನೇ ಮೂವೀಸ್ ತಮಿಳಲ್ಲಿ ಡಬ್ ಆಗಿದೆ ಅಂತ. ಮತ್ತೆ ತಮಿಳಲ್ಲಿ ತುಂಬ ಆನಿಮೆ ಆಗಿರ್ಬೋದು, ಎಡಿಟ್ಸ್ ಆಗಿರ್ಬೋದು, ಡಬ್ಬಿಂಗ್ ಕ್ಲಿಪ್ಸ್ ಆಗಿರ್ಬೋದು ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತ. ಅದೇ ರೀತಿ ತೆಲುಗಲ್ಲಿ ಕೂಡ ಅದೇ ರೀತಿ ಪಾಪ್ಯುಲರ್ ಆಗಿರ್ಬೋದು. ಅದಕ್ಕಾಗಿ ನನ್ನ ಪ್ರಕಾರ OTT ಪ್ಲಾಟ್ಫಾರ್ಮ್ ಜಾಸ್ತಿ ಹಿಂದಿ, ತಮಿಳ್, ತೆಲುಗಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅಂತ. ಮತ್ತೆ ಕಾಲ್ ಆಫ್ ಆಕ್ಷನ್ ಬಗ್ಗೆ ಮಾತಾಡ್ತಾರೆ, ನಾವೇನು ಮಾಡ್ಬೋದು ಅಂತ. ಮತ್ತೆ ನಂಗೆ ಗೊತ್ತಿರೋರು ಕೂಡ ಕನ್ನಡದಲ್ಲಿ ಯಾರು ಕನ್ನಡದಲ್ಲಿ ಆನಿಮೆ ಅಷ್ಟು ನೋಡೋಕೆ ಇಷ್ಟಪಡೋದಿಲ್ಲ. ಮೆಜಾರಿಟಿ ಹಿಂದಿ, ತಮಿಳ್, ತೆಲುಗು ಆ ಲ್ಯಾಂಗ್ವೇಜಸಲ್ಲೇ ನೋಡೋಕೆ ಪ್ರಿಫರ್ ಮಾಡ್ತಿದ್ದಾರೆ. ನೀವೇನಾರ ಕನ್ನಡದಲ್ಲಿ ಆನಿಮೆ ನೋಡಬೇಕಾದ್ರೆ ತುಂಬ ಕಷ್ಟ ಇದೆ.
ಅದಕ್ಕಾಗಿ ನಾವೇನು ಮಾಡ್ಬೋದು ಅಂದರೆ ಫ್ಯಾನ್ ಡಬ್ಬಿಂಗ್ ಮಾಡ್ಬೋದು. ಡಬ್ಬಿಂಗ್ ಮಾಡೋದು ಒಂಚೂರು ಕಷ್ಟನೇ. ಅದಕ್ಕಾಗಿ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಟ್ರೈಲರ್ಸ್ನ ಡಬ್ ಮಾಡೋಕ್ಕೋಗಿ. ಟ್ರೈಲರ್ಸಿಂದ ನೀವು ಒಂದು ಕ್ಲಿಪ್ಸ್ನ ಡಬ್ ಮಾಡಿ, ಕ್ಲಿಪ್ಸ್ ಆದಮೇಲೆ ಶಾರ್ಟ್ ಫಿಲಮ್ಸ್ ಅಂದರೆ ಸಣ್ಣ ಆ್ಯನಿಮೇಟೆಡ್ ಮೂವೀಸ್ನ ನೀವು ಡಬ್ ಮಾಡ್ಬೋದು. ಎಕ್ಸಾಂಪಲ್ ಹೇಳಿದ್ರೆ ಸಮ್ಮರ್ ಗೋಸ್ಟ್ನ ಡಬ್ ಮಾಡ್ಬೋದು ನೀವು. ಆಮೇಲೆ ಯುವರ್ ನೇಮ್ ಅಂತರ ದೊಡ್ಡ ದೊಡ್ಡ ಮೂವೀಸ್ನ ನೀವು ಡಬ್ ಮಾಡ್ಬೋದು. ಆವಾಗ ಒಂದು ರೀಸನ್ ಸಿಗುತ್ತೆ ನೀವು ಕನ್ನಡದಲ್ಲಿ ಆ್ಯನಿಮೆ ನೋಡೋಕ್ಕೆ. ಮತ್ತು ನ್ಯೂ ಆ್ಯನಿಮೆ ವಾಚರ್ಗೂ ಕೂಡ ನೀವು ಈ ಮೂವೀಸ್ನ ರಿಕಮೆಂಡ್ ಮಾಡ್ಬೋದು. ಕನ್ನಡದಲ್ಲಿ ಅವೈಲೇಬಲ್ ಇದೆ ಅಂತ. ಮತ್ತು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ರೀಲ್ಸ್ ಮಾಡ್ಬೋದು, ಎಡಿಟ್ಸ್ ಮಾಡ್ಬೋದು. ಮತ್ತು ನಾನು ಹಳೆ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅವರು ಸೋನಿಯೇ ಟಿವಿ ಚಾನಲ್ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ಬಿಟ್ಟು ಅವರು ಜುಜುತ್ಸು ಕೈಸನ್ ಮತ್ತು ನರುಟೋನ ಕನ್ನಡದಲ್ಲಿ ಡಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅವರು. ಈ ಥರ ಕೂಡ ನಾವು ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನು ನೋಟಿಸ್ ಮಾಡಿದೆ ನಾನು ಅಂದರೆ ಅಲ್ಲಿ ತಮಿಳ್ ತೆಲುಗು ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಆದರೆ ಫುಲ್ ಡಬ್ ಆಗಿಲ್ಲ. ನರುಟೋ ಆಗಿರ್ಬೋದು ಫುಲ್ ಡಬ್ ಆಗಿಲ್ಲ ತಮಿಳಲ್ಲಿ, ಅಥವಾ ತೆಲುಗಲ್ಲಿ ಫುಲ್ ಡಬ್ ಆಗಿಲ್ಲ. ಅದನ್ನು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅವರು ಕಮೆಂಟ್ ಸೆಕ್ಷನ್ಗೆ ಹೋಗಿ. ನಾವು ಈ ಥರನೂ ಮಾಡ್ಬೋದು. ನೀವೊಂದು ಪ್ರಶ್ನೆ ಕೇಳ್ಬೋದು, ಈ ಎಡಿಟ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಫ್ಯಾನ್ ಡಬ್ಬಿಂಗಿಗೂ ಮತ್ತೆ ಕನ್ನಡದಲ್ಲಿ ಅಫಿಷಿಯಲಿ ಆನಿಮೆ ಡಬ್ ಆಗೋಕ್ಕೂ ಏನು ಸಂಬಂಧ ಇದೆ ಅಂತ. ಇಲ್ಲಿ ಸಂಬಂಧ ತುಂಬ ಸಿಂಪಲ್ ಆಗಿದೆ. ಏನು ಆ ರೀಸನ್ ಅಂದರೆ ಯಾವುದೇ ಆನಿಮೆ ಆಗಿರ್ಬೋದು, ಯಾವುದೇ ಸೀರೀಸ್ ಆಗಿರ್ಬೋದು, ಒಂದು ಲ್ಯಾಂಗ್ವೇಜಲ್ಲಿ ಅದರ ಎಡಿಟ್ಸ್ ಮತ್ತು ರೀಲ್ಸ್ ಮತ್ತು ಕಂಟೆಂಟ್ ಬರ್ತಾ ಇದ್ರೆ ಅಂದರೆ ಆ ಲ್ಯಾಂಗ್ವೇಜಲ್ಲಿ ಸೀರೀಸ್ ಅಥವಾ ಪ್ರೋಗ್ರಾಮ್ಗೆ ಒಂದು ಆಡಿಯನ್ಸ್ ಬೇಸ್ ಇದೆ ಅಂತ ಅರ್ಥ. ಆಬ್ವಿಯಸ್ಲಿ ಕನ್ನಡದಲ್ಲಿ ಈ ಆಡಿಯನ್ಸ್ ಬೇಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ನಾನು ಹೇಳ್ತಿರೋದು ರೀಲ್ಸ್, ಎಡಿಟ್ಸ್ ಮತ್ತು ಫ್ಯಾನ್ ಡಬ್ಬಿಂಗ್ ಮಾಡೋಕ್ಕೆ. ಇದರಿಂದ ಏನಾಗುತ್ತೆ ಅಂದರೆ OTT ಪ್ಲಾಟ್ಫಾರ್ಮ್ ಅಥವಾ TV ಚಾನಲ್ ರೆಕಗ್ನೈಸ್ ಮಾಡಿಬಿಟ್ಟು ಅಫಿಷಿಯಲಿ ಕನ್ನಡದಲ್ಲಿ ತರ್ಬೋದು. ಯಾಕಂದ್ರೆ ಆಡಿಯನ್ಸ್ ಬೇಸ್ ಇದೆ ಅಂತ ಅಲ್ಲಿ. ನನ್ನ ಪ್ರಕಾರ ಹಿಂದಿ, ತಮಿಳ್, ತೆಲುಗು ಆನಿಮೆ ಡಬ್ ಐತಿರೋದು ಇದೇ ರೀಸನ್ ಅನ್ಸುತ್ತೆ ನನಗೆ. ಅಂದರೆ ಆ ಲ್ಯಾಂಗ್ವೇಜಲ್ಲಿ ಆಡಿಯನ್ಸ್ ಬೇಸ್ ಇದೆ ಅಂತ ಅರ್ಥ. ಆಬ್ವಿಯಸ್ಲಿ ಕನ್ನಡದಲ್ಲೂ ಅದೇ ರೀತಿ ಆಡಿಯನ್ಸ್ ಬೇಸ್ ಬಂದರೆ ಕನ್ನಡದಲ್ಲೂ ಅಫಿಷಿಯಲಿ ಡಬ್ ಬರ್ಬೋದು ನೆಕ್ಸ್ಟ್ ಆನಿಮೇಸ್ ಎಲ್ಲ. ಆಬ್ವಿಯಸ್ಲಿ ಸ್ವಲ್ಪ ಆಡಿಯನ್ಸ್ ಬೇಸ್ ಗೊತ್ತಾದರೆ ಅವ್ರು ಕೂಡ ಕನ್ನಡದಲ್ಲಿ ಡಬ್ ಮಾಡ್ತಾರೆ. OTT ಪ್ಲಾಟ್ಫಾರ್ಮ್ ಕೂಡ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನೇನು ಹೇಳೋದಾದ್ರೆ ನೀವು ಫ್ಯಾನ್ ಡಬ್ಬಿಂಗ್ ಪಾಸಿಬಲ್ ಇದ್ದರೆ ಫ್ಯಾನ್ ಡಬ್ಬಿಂಗ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ. ಅದರಲ್ಲಿ ಮೇಜರ್ ರಿಸ್ಕ್ ಬರೋದು ಫೀಮೇಲ್ ವಾಯ್ಸ್ ತರೋದು ತುಂಬ ಕಷ್ಟ ಆಗಿರುತ್ತೆ ನಿಮಗೆ. ಆದರೆ ನಿಮ್ಗೇನಾದ್ರು ಫೀಮೇಲ್ ವಾಯ್ಸ್ನ ಮ್ಯಾನೇಜ್ ಮಾಡೋಕ್ಕಾದ್ರೆ ನೀವು ಬೇಕಾದ್ರೆ ತುಂಬ ಆನಿಮೇಸ್ನ ಡಬ್ ಮಾಡ್ಬೋದು. ಅದರಲ್ಲಿ ಆನಿಮೆ ಮೂವೀಸ್ನ ರಿಕಮೆಂಡ್ ಮಾಡ್ತೀನಿ. ಯಾಕಂದರೆ ನೀವು ಡಬ್ ಮಾಡೋದು ಮೂವಿನ ಒಂದೇ ಸಲ ಡಬ್ ಮಾಡ್ಬಿಡ್ತೀರಾ. ಅದೇ ಸೀರೀಸ್ನ ಒಂದೊಂದು ಎಪಿಸೋಡ್ ಡಬ್ ಮಾಡೋಕ್ಕೆ ನಿಮಗೆ ಆಗೋದೇ ಇಲ್ಲ. ಗಿವ್ ಅಪ್ ಮಾಡೋ ಚಾನ್ಸ್ ತುಂಬಾ ಇದೆ. ಅದಕ್ಕಾಗಿ ನಾನು ಮೂವೀಸ್ನ ರಿಕಮೆಂಡ್ ಮಾಡ್ತೀವಿ. ಅದು ಶಾರ್ಟ್ ಮೂವಿ ಆದರೆ ತುಂಬಾ ಒಳ್ಳೆಯದು, ನೀವು ಆರಾಮಾಗಿ ಡಬ್ ಮಾಡ್ಬೋದು. ಮತ್ತು ಮೂವೀಸಲ್ಲಿ ಕೂಡ ತುಂಬಾ ಕ್ಯಾರೆಕ್ಟರ್ಸ್ ಏನಿರೋದಿಲ್ಲ, ಕಡಿಮೆ ಕ್ಯಾರೆಕ್ಟರ್ಸ್ ಇರುತ್ತೆ. ನೀವು ಡಬ್ ಮಾಡ್ಬೋದು. ಪಾಸಿಬಲ್ ಇದ್ದರೆ ಡಬ್ ಮಾಡಿ. ಡಬ್ ಮಾಡಾದ್ಮೇಲೆ ಅದನ್ನು ಒಂದು ಟ್ರೇಲರ್ ಥರ ಮಾಡಿ. ಆದರೆ ಸಣ್ಣ ಸಣ್ಣ ಕ್ಲಿಪ್ಸ್ನ ಕಟ್ ಮಾಡಿಬಿಟ್ಟು ಟ್ರೇಲರ್ ಥರ ಮಾಡಿ ಅದನ್ನು ನೀವು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ಬೋದು. ಮತ್ತು ತುಂಬ ಜನ ಗೊತ್ತಾಗುತ್ತೆ ಈ ಆನಿಮೆ ಡಬ್ ಆಗಿದೆ ಅಂತ. ಬೇಕಾದ್ರೆ ನೀವು ನನ್ನ ಚಾನಲ್ನ ಮೆನ್ಷನ್ ಮಾಡ್ಬೋದು. ನೀವೇನಾದ್ರು ನನ್ನ ಚಾನಲ್ನ ಮೆನ್ಷನ್ ಮಾಡಿದ್ರೆ ನಾನೇ ಪರ್ಸನಲ್ ಆಗಿ ಆ ವಿಡಿಯೋ ನೋಡ್ಬಿಟ್ಟು ರಿವ್ಯೂ ಮಾಡ್ತೀನಿ ಯಾವ ಥರ ಇದೆ ಡಬ್ಬಿಂಗ್ ಕ್ವಾಲಿಟಿ ಅಂತ. ಓಕೆ, ಇದಾಗಿತ್ತು ವಿಡಿಯೋಲಿ ತುಂಬಾ ದೊಡ್ಡದಾಗಿದೆ ಅನ್ಕೊತೀನಿ. ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಕೂಡ.